ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ವತಿಯಿಂದ ನಡೆದುಕೊಂಡು ಬರುತ್ತಿರುವ ಅಣ್ಣಮ್ಮ ದೇವಿ ಊರ ಹಬ್ಬಕ್ಕೆ 25ನೇ ವರ್ಷದ ಸಂಭ್ರಮವಾಗಿತ್ತು. ಅಣ್ಣಮ್ಮ ದೇವಿಗೆ ದುಂಡು ಮಲ್ಲಿಗೆಯಿಂದ ದಶಾವತಾರ ಅಲಂಕಾರ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಕೊರಚರ ಬೀದಿಯಲ್ಲಿ ನಿರ್ಮಿಸಿರುವ ವೇದಿಕೆಯಲ್ಲಿ ಅಣ್ಣಮ್ಮ ತಾಯಿ, ಗಂಗಮ್ಮ ತಾಯಿ ಮತ್ತು ಸಫಲಮ್ಮ ದೇವಿಯನ್ನ ಪ್ರತಿಷ್ಠಾಪಿಸಲಾಯಿತು. ಇನ್ನು ನಗರದ ಹೆಬ್ಬಾಗಿಲಲ್ಲಿ ಸುಮಂಗಲಿಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮಂಗಳವಾದ್ಯದೊಂದಿಗೆ ತ್ರಿಮೂರ್ತಿಗಳನ್ನ ನಗರವಾಸಕ್ಕೆ ತರಲಾಯಿತು. ತ್ರಿಮೂರ್ತಿಗಳ ಸನ್ನಿಧಾನದಲ್ಲಿ ವೇದ ಬ್ರಹ್ಮ ವೈಆರ್ ವಾಸುದೇವ್ ಭಟ್ಟ ನೇತೃತ್ವದಲ್ಲಿ ನಡೆದ ಚಂಡಿಕಾ ಹೋಮದಲ್ಲಿ ನಗರವಾಸಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಶ್ರೀ ಅಣ್ಣಮ್ಮ ಸೇವಾ ಸಮಿತಿಯ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ತಾಯಿ ಕೃಪಾ ಕಟಾಕ್ಷದಿಂದ ಕಳೆದ 25 ವರ್ಷಗಳಲ್ಲಿ ಅಣ್ಣಮ್ಮ ದೇವಿ ಊರ ಹಬ್ಬವನ್ನ ಚಿಕ್ಕಬಳ್ಳಾಪುರ ನಗರದ ಕೋರಮರ ಬೀದಿಯಲ್ಲಿ ಸದಾ ಭಕ್ತಿಯಿಂದ ಆಸ್ತಿಕ ಜನತೆಯ ನೆರವಿನೊಂದಿಗೆ ನಡೆಸಿಕೊಂಡು ಬರಲಾಗುತ್ತಿದೆ. ತಾಯಿ ಅಣ್ಣಮ್ಮ ಜೊತೆಗೆ ಸಫಲಮ್ಮ, ಗಂಗಮ್ಮ ದೇವಿಯರನ್ನ ಕೂಡ ವೇದಿಕೆಯಲ್ಲಿ ಪೂಜಿಸಿದ್ದು ವರ್ಷದಿಂದ ವರ್ಷಕ್ಕೆ ಈ ಧಾರ್ಮಿಕ ಆಚರಣೆ ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತಾ ಸಾಗುತ್ತಿದೆ. ದೇವಿಯ ಆರಾಧನೆಗೆ ನೆರವು ನೀಡಲು ಮುಂದೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ವರ್ಷ 10 ಕ್ವಿಂಟಲ್ ಅನ್ನದಾನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಇದು 93ರಲ್ಲಿ ಸ್ಟಾರ್ಟ್ ಮಾಡಿದಂಥ ಅಣ್ಣಮ್ಮನ ಕಾರ್ಯಕ್ರಮ. ಈ ಸೇವಾ ಸಮಿತಿ ಹುಡುಗರು, ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಮಹಾದಾನಿಗಳು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವತ್ತಿಂದ ಇದು 31ನೇ ವರ್ಷದ ಕಾರ್ಯಕ್ರಮ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ 3 ಹಲವಾರು ಕಾರಣಗಳಿಂದ 6 ವರ್ಷಗಳು ಇದಾಯಿತು. ಇದು 25ನೇ ಬೆಳ್ಳಿ ಕಾರ್ಯಕ್ರಮ ಅಂತ, ಬೆಳ್ಳಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ. ಅಣ್ಣಮ್ಮನಿಗೆ ಸತತವಾಗಿ ಬರ್ತಾ ಇದ್ದಾಳೆ. ಈ 25ನೇ ವರ್ಷದ ವಿಶೇಷ ಕಾರ್ಯಕ್ರಮಕ್ಕಾಗಿ ಈ ಅಲಂಕಾರ, ಅಷ್ಟಲಕ್ಷ್ಮಿ, ಚಾಮುಂಡಿ ಎಲ್ಲ ಒಂದೇ ಅವತಾರದಲ್ಲಿ, ಭದ್ರಕಾಳಿ ಎಲ್ಲರೂ ಸೇರಿ ಒಂದೇ ಅವತಾರದಲ್ಲಿ ಈ ಅಲಂಕಾರನ ವಿಜೃಂಭಣೆಯಿಂದ ಮಾಡಬೇಕಂತ ಸಂಘದಲ್ಲಿ ಡಿಸೈಡ್ ಆಯಿತು. ಅದರಿಂದ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಈಗ ಅನ್ನ ಸಂತರ್ಪಣೆ ಮಾಡ್ತೀವಿ. ಬುಧವಾರದ ದಿನ ಸುಮಾರು ಒಂದು 20 ಮೂಟೆ ಅಕ್ಕಿ ಮಹಾದಾನಿಗಳು ಕೊಡ್ತಾರೆ. 20 ಮೂಟೆ ಅನ್ನದಾನ ಮಾಡ್ತೀವಿ. ಪಲ್ಲಕ್ಕಿ ಸೇವೆ ಇದೆ. ಊರೆಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಅಣ್ಣಮ್ಮನನ್ನು ಪ್ರತಿ ವರ್ಷ ಮಾಡ್ದಂಗೆ ಬುಧವಾರ. ನಾಳೆ ಮಂಗಳವಾರ ಬಲಿಪೂಜೆ ಕಾರ್ಯಕ್ರಮ ಇದೆ ಅಮ್ಮನಿಗೆ. 25ನೇ ವರ್ಷದಿಂದ ಇದುವರೆಗೂ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿ ಭಕ್ತಾದಿಗಳು, ಆ ಅಮ್ಮನ ಸೇವೆ ಮಾಡ್ತಾ ಇರೋಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಬೆಂಗಳೂರು ನಗರದ ಕೆಂಪೇಗೌಡರ ಆಳ್ವಿಕೆಯ ಶ್ರೀ ಅಣ್ಣಮ್ಮ ದೇವಿಯು ನಮ್ಮ ಇಡೀ ಕರ್ನಾಟಕಕ್ಕೆ ಹೆಣ್ಣು ಮಗಳಿದ್ದ ಹಾಗೆ. ಈ ಅಮ್ಮನವರನ್ನು ಎಲ್ಲ ಗ್ರಾಮಸ್ಥರು ಅವರವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆ ಗ್ರಾಮದಲ್ಲಿರ್ತಕ್ಕಂಥ ಅವರ ಅಕ್ಕ ತಂಗಿಯರನ್ನ ಸೇರಿಸಿಕೊಂಡು ಈ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸ್ತಾರೆ. ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ 25 ವರ್ಷಗಳಿಂದ ಇದೇ ಒಂದು ಸ್ಥಳದಲ್ಲಿ 25 ವರ್ಷಗಳಿಂದ ವಿಜೃಂಭಣೆಯಿಂದ ಒಂದು ವರ್ಷಕ್ಕಿಂತ ಒಂದು ವರ್ಷಕ್ಕೆ ಅದ್ದೂರಿಯಾಗಿ ಈ ಅಣ್ಣಮ್ಮ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಒಂದು 5 ವರ್ಷದಿಂದ ಈ ಒಂದು ಚಂಡಿಕಾ ಹೋಮವನ್ನು ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಅಣ್ಣಮ್ಮ ದೇವಿ ಈ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಕ್ಕೆ ಬರ್ತಾ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಆ ಅಮ್ಮನವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತನಗೆ ಹೇಗೆ ಬೇಕೋ ಹಾಗೆ ಈ ಸೇವೆಗಳನ್ನು ಆ ತಾಯಿ ಮಾಡಿಸ್ಕೊಳ್ತಾ ಇದ್ದಾಳೆ. ತನಗೆ ಈಗ ನಾವು ಹೇಳ್ಬೋದು, ಒಂದು ಚಿಕ್ಕ ಸೀರೆ ಕೊಡಿ, ಒಂದು ರೌಕೆ ಪೀಸ್ ಕೊಡಿ ಅಂತ. ಆದರೆ ಆ ತಾಯಿ ಹಂಗಲ್ಲ, ರೇಷ್ಮೆ ಸೀರೆನೇ ಉಟ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ 25ನೇ ವರ್ಷ ಆಗಿರೋದ್ರಿಂದ ಒಂದು ರಜತೋತ್ಸವ ಅಂತ ನಾವು ಕರಿತೀವಿ. ಹಾಗೆ ಒಂದು ರಜತದ ಒಂದು ಮಾಂಗಲ್ಯ ಧಾರಣೆ ಕೂಡ ಆ ಅಮ್ಮನವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ತಮ್ಮಲ್ಲಿ ಏನೇ ಒಂದು ಕಷ್ಟ ಕಾರುಣ್ಯಗಳಿದ್ದರೂ ಕೂಡ ಆ ತಾಯಿಯನ್ನು ನಾವು ಕೇಳ್ಕೊಳ್ಬೇಕು. ಆ ಕೇಳಿಕೊಂಡಾಗ ಆ ಸೌಭಾಗ್ಯವನ್ನು ಈ ತಾಯಿ ಅಣ್ಣಮ್ಮ ದೇವಿ ಮತ್ತು ಗಂಗಮ್ಮ ದೇವಿ ಮತ್ತು ಸಫಲಮ್ಮ ದೇವಿಯು ನಮಗೆಲ್ಲರಿಗೂ ಕೊಟ್ಟು ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಆಯುರಾರೋಗ್ಯ ಕೊಡ್ತಾರೆ.
ಕೊಡ್ತಾಳೆ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನೇನು ಧಾರ್ಮಿಕ ಕಾರ್ಯಕ್ರಮ